The art of not getting placed. Unplaced fellows. ಮಿಸ್ಟರ್ ಪ್ರಶಾಂತ್ ಇದು ವಿಡಿಯೋ ನೋಡ್ಬೇಕು. ಏನು ಅನ್ಸುತ್ತೆ, ಏನಕ್ಕೆ ಪ್ಲೇಸ್ಮೆಂಟ್ ಆಗ್ತಿಲ್ಲ ಅಂತ? ಏನೋ ಈಸಿ ಅಂತ ಆಗ್ತಿಲ್ಲ ಅಂತ. ಅಲ್ಲ, ನಿಂದು ಓಕೆ, ಬಗಲಾಗಿದ್ದವ್ರದ್ದು ಆಗ್ತಿಲ್ಲ, ಇಲ್ಲಿನೂ ಆಗ್ತಿಲ್ಲಲ್ಲ. ಅವ್ರನ್ನ ಕೇಳಿ ಏನಕ್ಕೆ ಆಗ್ತಿಲ್ಲ ಬಾಸ್? ನಮ್ದು ಯಾಕಾಗೋದು ಅಂದ್ರೆ ಈಗ ಸದ್ಯಕ್ಕೆ ಅಂದ್ರೆ ಕಂಪ್ನಿ ಬರಾಕ್ತದೆ ಹೋಗ್ತದೆ ಕಂಪ್ನಿ ಬಂದವು ಒಣ ದಿಮಾಕ್ ಮಾಡಿ ಸೆಂಟನ ಓದಿಲ್ಲ. ಎರಡನೇದು ಮುಕ್ಳರೆ ಬ್ಲಫ್, ಅದು ಈಗೀಗ ಸ್ಟಾರ್ಟ್ ಮಾಡಿ ಬ್ಲಫ್. ಮುಕ್ಳರೆ ಕೇರಮ್, ಮುಕ್ಳರೆ ಕ್ರಿಕೆಟು, ಆಮೇಲೆ ಫಾಲ್ತು ಸುಮ್ಮನೆ ಕಾರ್ ಎತ್ಕೊಂಡು ಕಣ್ಣವ್ರು ಹೋಗೋದು, ಕಂಡ್ರೆ ಕಾರು ರೀಲ್ಸ್ ತಿಕ್ಕೋದು, ಆಮೇಲೆ ಫ್ರೆಶ್ ಈಗ ವೀಡಿಯೋಸ್ ನೋಡೋದು, ಹೊಸ ಹೊಸ ಇದು ಬಿಟ್ಟಿರ್ತಾರಲ್ಲ. ಯಾಕೆ ನಂದೇ ಮಾತಾಡ್ತಿದ್ದಂಗೈತೆ. ಪಾಯಲ್ ಅಮ್ರ ಜಮಂದ್ ಫಾಲ್ತು ನೋಡೋದು, ಆಮೇಲೆ ಸುಮ್ಮನೆ ಜೋರು ಸಾಂಗ್ ಹಾಕೊಂಡು ತುಂಬ ಸ್ನಾನ ಸ್ನಾನ ಮಾಡೋದೇ ಕಮ್ಮಿ, ಆದ್ರೆ ಸಾಂಗ್ ಇರ್ತದೆ ವೈ ಬಿಡಿಕೆ ಅಂತ. ಫಾಲ್ತುಗಿರಿ ಅಂತೂ ಫುಲ್ಲು. ಒಂದಿನ ಟ್ರಿಪ್ಪಿಗೆ ಹೋಗಿ ಬರೋದು, 3 ದಿನ ಮಾತಾಡೋದು, 2 ದಿನ ಡಿಸ್ಕಸ್ ಮಾಡೋದು, ಯಾವುದನ್ನು ಪೋಸ್ಟ್ ಆಗಬೇಕು, ಯಾವುದನ್ನು ಹಾಕ್ಬಾರ್ದು, ಏನೇನಾಯಿತು, ಒಯ್ ಬಿಡಲ್ಲ ಅಂತ. ನೀನು ಓದಾಗೆಲ್ಲ ಸ್ಟಾರ್ಟ್ ಮಾಡಿದ್ವಿ, ಇಂಟ್ರೆನ್ಸ್ ಬರ್ತಾವೆ. ನಿನ್ನೆ ಓದೋಕೆ ಸ್ಟಾರ್ಟ್ ಮಾಡಿದ್ದ. ಆ್ಯಕ್ಚುಲಿ ನನಗೆ ಓದೋಕೆ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ, ಸೆಮ್ ಎಕ್ಸಾಮ್ ಬಿಟ್ಟು. ಇಟ್ಸ್ ಆ್ಯಕ್ಚುಲಿ ಗುಡ್. ಅಂದರೆ ನಮ್ಗೆ ಹೆಂಗಿರ್ಬೇಕು, ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಎಕ್ಸಾಮ್ ಒಂಥರ ಡಿಸ್ಟ್ರಾಕ್ಷನ್ ಅಂತ. ಸ್ಟಾರ್ಟ್ ಮಾಡಿದ್ಮೇಲೆ ನಿಲ್ಲೇಬಾರ್ದು, ಫ್ಲೋದಲ್ಲಿ ಹೋಗ್ಬಿಟ್ರೆ. ಒಂದು ಸಲ ಓದಕ್ಕೆ ಸ್ಟಾರ್ಟ್ ಮಾಡಿದರೆ ಮಾತ್ರ ಅವನು ಕತ್ತಿ ಬಿಸಿ ರೋಗ್ಸಕ್ಕೆ ಒಂದು ಗಾಳಿ ಉಕ್ಕಂತ ತೋರಿಸಿ ವರ್ಷ ಏನು ವಿ ಅಂದರೆ ಹಿಂಗಂದ್ರೆ 6 ರ್ಯಾಪಿಡೋ. ಅವನೊಂದು ಕೀಚೈನ್ ಕೊಟ್ಟವನೇ ಗೈಸ್, ನನಗೆ ಒಂದು ಗಿಫ್ಟಾಗಿ ಕೊಟ್ಟು. ಇನ್ನೇನು ಹೇಳು, ಮೂಡೀಸ್ ರ್ಯಾಪಿಡೋ ಇದೆಲ್ಲ ಸ್ಟೋರ್ ಆಗ್ತಿರೋದು ಒಂದು ಚಿಪ್ಪಲ್ಲಿ. ಅದು ಮಾಡೋ ಕಂಪ್ನಿ ಹೆಸರು ಸ್ಟ್ಯಾಂಡಿಸ್ಕ್ ಅಂತ. ಅದು ಕ್ಲೌಡಲ್ಲಿ ಸ್ಟೋರ್ ಆದರೆ ಹೊರ ಹಾಕೊಂಡು ಹಿಂಗೆ ಲೈನಾಗಿ ಯಾಕೆ ಓದಾಗತ್ತಿಲ್ಲ ಅಂತಂದ್ರೆ, ಒಂದನೇದು ಶಾರ್ಟ್ ಲಿಸ್ಟ್ ಆಗತ್ತಿಲ್ಲ ಅಂತ ಓದಾಗ್ತಿಲ್ಲ. ಶಾರ್ಟ್ ಲಿಸ್ಟ್ ಆಗ್ಬೇಕಂದ್ರೆ ಕಂಪ್ನೀಸ್ ಕಮ್ಮಿ ಬರತ್ತವು. ಕಂಪ್ನೀಸ್ ಕಮ್ಮಿ ಬಂದಿದ್ರು ಅದ್ರೊಳಗೆ ಶಾರ್ಟ್ ಲಿಸ್ಟ್ ಆಗತ್ತಿಲ್ಲ. ನಾವು ಬಂದಿರೋ ಕಂಪ್ನೀಸ್ಗಳಿಗೆ ಶಾರ್ಟ್ ಲಿಸ್ಟ್ ಆಗಲ್ಲ. ಈಗ ಆ ಕಂಪ್ನಿ ಶಾರ್ಟ್ ಲಿಸ್ಟ್ ಹಾಕ್ಬಿಟ್ಟಿರ್ತೀವಿ, ಕೆಲವೊಂದು ಕಂಪ್ನಿ ಯಾರು ಓದಿರಂಗೆ ಇಲ್ಲ. ಯಾಕೆ ಓದಾಗತ್ತಿಲ್ಲ? ಅಲ್ಲ, ನನಗೆ ಮೇಜರ್ ಡೌನ್ಫಾಲ್ ಅಂತ ಅನ್ಬೋದು, ಇಲ್ಲಾಂದ್ರೆ ಮೇಜರ್ ಆಗಿ ನಿಮ್ದು ಏನಂತಾರಲ್ಲ, ನಿಮ್ಮ ಮಿಸ್ಟೇಕ್ ಏನು ಅಂದರೆ ನೀವು ಮೂಡೀಸಿಗೆ ಸರಿಯಾಗಿ ಓದಿಲ್ಲ. ಅಷ್ಟೊತ್ತು ಟೈಮ್ ಕೊಟ್ಟರು, ಈಗ ದೇಂಗ್ಸ್ಕೊಂಡ್ಬಂದ್ಬಿಟ್ಟು ಬಂದರು.